ಓಂ ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸ ಏಷೋಷ್ಮಾಖಣಃ ಸತ್ಯಮೇವ ಜಯತಿ ನಾನೃತಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1170ನೇಯ ಅನುಶಾಸನ ಪರ್ವದ 103ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಬೇಕಾಗಿದೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 67ನೇ ಅಧ್ಯಾಯ ಇದು. 117ನೇ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, ವೈಷ್ಣವ ಪಾಠದಲ್ಲಿ 112ನೇ ಅಧ್ಯಾಯ. ಉತ್ತರ ಭಾರತದ ಪಾಠದಲ್ಲಿ ಈಗ ನಾವು ನೋಡ್ತಿರುವಂತಹ ಅಧ್ಯಾಯ ಮತ್ತೆ ಇದನ್ನು ಸೇರಿ ಸುಮಾರು 15-16 ಅಧ್ಯಾಯಗಳು ಕಂಡುಬರೋದಿಲ್ಲ. ಅನುಶಾಸನ ಪರ್ವದಲ್ಲಿ ಸುಮಾರು 274 ಅಧ್ಯಾಯಗಳು ದಕ್ಷಿಣ ಭಾರತದ ಪಾಠದಲ್ಲಿ ಕಾಣುತ್ತವೆ. ಸುಮಾರು 168 ಅಧ್ಯಾಯಗಳು ಮಾತ್ರ ಉತ್ತರ ಭಾರತದ ಪಾಠದಲ್ಲಿ ಕಾಣಿಸ್ತವೆ. ಶ್ಲೋಕಗಳ ಸಂಖ್ಯೆಯೂ ಕೂಡ ಸ್ವಲ್ಪ ವ್ಯತ್ಯಸ್ತವಾಗಿದೆ. ಉತ್ತರ ಭಾರತದ ಪಾಠದಲ್ಲಿ ಅನುಶಾಸನ ಪರ್ವದಲ್ಲಿ 7840 ಶ್ಲೋಕಗಳಿದ್ರೆ, ದಕ್ಷಿಣ ಭಾರತದ ಪಾಠದಲ್ಲಿ ಅನುಶಾಸನ ಪರ್ವದಲ್ಲಿ 11,107 ಶ್ಲೋಕಗಳಿವೆ. ಹಾಗಾಗಿ ಸುಮಾರು 3,267 ಶ್ಲೋಕಗಳು ವ್ಯತ್ಯಸ್ತವಾಗಿವೆ. ಈಗಾಗಲೇ ಹಿಂದೆ ಕೆಲವು ಅಧ್ಯಾಯಗಳನ್ನು ನಾವು ನೋಡಿದ್ದೇವೆ. ಆ ಅಧ್ಯಾಯಗಳು ಉತ್ತರ ಭಾರತದ ಪಾಠದಲ್ಲಿ ನಮಗೆ ಕಾಣಲಿಲ್ಲ. ಈ ಕನ್ಯಾ ವಿವಾಹ, ಅನೇಕ ಥರದ ವಿವಾಹಗಳು ಇತ್ಯಾದಿ ವಿಷಯಗಳು ಉತ್ತರ ಭಾರತದ ಪಾಠದಲ್ಲಿ ಇರಲಿಲ್ಲ, ದಕ್ಷಿಣ ಭಾರತದ ಪಾಠದಲ್ಲಿ ಮಾತ್ರ ಇದ್ದವು. ಹಾಗೆ ಈಗ ನಾವು ನೋಡ್ತಿರುವಂತಹ ಸುಮಾರು 15-16 ಅಧ್ಯಾಯಗಳು ಕೂಡ ಉತ್ತರ ಭಾರತದ ಪಾಠದಲ್ಲಿ ಕಾಣಿಸುವುದಿಲ್ಲ. ಗೋಲೋಕ ಸ್ಥಿತಿ ಅಂತ ಈ ಅಧ್ಯಾಯದ ಒಂದು ವಿವರ. ಯುಧಿಷ್ಠಿರ ಹೀಗೆ ಭೀಷ್ಮರನ್ನು ಪ್ರಶ್ನಿಸಿದ. ಈ ಚತುರ್ಮುಖ ಬ್ರಹ್ಮದೇವ ಎಲ್ಲ ದೇವತೆಗಳನ್ನು ಎಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡುವಂಥವನು. ಅವನಿಗೆ ಈ ಸ್ತೋತ್ರವನ್ನೆಲ್ಲರೂ ಮಾಡ್ತಾರೆ. ಅವನ ಮೇಲೆ ಈ ಗೋಲೋಕ ಇದೆ ಅಂತ ಕೇಳ್ತೀವಲ್ಲ, ಇದ್ರ ಬಗ್ಗೆ ಒಂದು ಸಂಶಯ ಇದೆ, ಅದನ್ನು ನೀವು ಬಗೆಹರಿಸಬೇಕು. ಅದಕ್ಕೆ ಭೀಷ್ಮರು ಹೇಳಿದರು, ನಿನ್ನ ಮನಸ್ಸು, ವಾಣಿ, ಬುದ್ಧಿ ಅದೆಲ್ಲವನ್ನು ಏಕಾಗ್ರವನ್ನಾಗಿ ಮಾಡಿಕೊಂಡು ನಾನೀಗ ಮುಂದೆ ಹೇಳುವಂಥ ಒಂದು ಆಖ್ಯಾನವನ್ನು ಕೇಳು. ಭಕ್ತಿ, ಪುಣ್ಯ, ಕೀರ್ತಿ, ಆಯುಷ್ಯ ಎಲ್ಲವನ್ನು ಹೆಚ್ಚಿಸುವಂಥದ್ದು. ಪುರಾಣದಲ್ಲಿ ಈ ವಿಷಯ ವರ್ಣಿತ ಆಗಿದೆ. ದೇವತೆಗಳನ್ನು ಸೃಷ್ಟಿಸಬೇಕು, ಋಷಿಗಳನ್ನು ಕೂಡ ಸೃಷ್ಟಿಸಿ ಅವರವರ ಸ್ಥಾನದಲ್ಲಿ ಅವರವರನ್ನು ಇಡಬೇಕು. ಈ ಒಂದು ಉದ್ದೇಶದಿಂದ ಚತುರ್ಮುಖ ಬ್ರಹ್ಮದೇವ ಒಂದು ತಪಸ್ಸನ್ನು ಮಾಡಿದ. ತಪಸ್ಸನ್ನು ಮಾಡಿ ಸುರಭಿ ಅನ್ನುವಂಥ ಒಂದು ಧೇನುವನ್ನು ಸೃಷ್ಟಿಸಿದ. ಅವಳ ಮುಖದಲ್ಲಿ ಅಮೃತ ಇತ್ತು. ಅವಳು ಕಾಮರೂಪಳು ಅಂತ ಇಲ್ಲಿ ವರ್ಣನೆ ಬಂದಿದೆ. ರೋಹಿಣಿ ಕಾಮರೂಪಿಣಿ ಅಂತೇಳಿ. ಸುರಭಿರ್ನಾಮ ವಿಖ್ಯಾತ ರೋಹಿಣಿ ಕಾಮರೂಪಿಣಿ. ಕಾಮರೂಪಿಣಿ ಅಂದ್ರೆ ದೇವತೆಗಳಂತಹ ರೂಪವನ್ನು ತಾಳಬಲ್ಲವಳು. ಹಾಗೆ ಈ ಒಂದು ಧೇನುವಿನ ರೂಪವನ್ನು ಕೂಡ ಆಕೆ ತಾಳಬಲ್ಲವಳು. ಅದಕ್ಕಾಗಿ ಆಕೆಯನ್ನ ಕಾಮರೂಪಿಣಿ ಅಂತ ಈ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಇದಾದ ಬಳಿಕ ಚತುರ್ಮುಖ ಬ್ರಹ್ಮದೇವ ಒಬ್ಬ ಪುರುಷನನ್ನ ಸೃಷ್ಟಿಸಿದ. ಬೆಂಕಿಯಂತೆ ತೊಳಗುವ ಪುರುಷ ಅವನು. ಆ ಪುರುಷನಿಗೆ
ಈ ಸುರಭಿಯನ್ನು ನೋಡಿ, ಸುರಭಿಂ ರೋಹಿಣೀಂ, ಅವಳನ್ನು ನೋಡಿ ಕಾಮದ ಮೋಹ ಉಂಟಾಯಿತು. ಅವನು ಆ ಪುರುಷ ಹೀಗೆ ಕಾಮಾರ್ಥನಾಗಿದ್ದನ್ನು ನೋಡಿ ಚತುರ್ಮುಖ ಬ್ರಹ್ಮ ಅವನಿಗೆ ಕಾಮಾರ್ಥನಾಗಬೇಡ, ಮಾ ಆರ್ತಃ ಭವ. ಆರ್ತ ಅಂದ್ರೆ ದುಃಖಿತನಾದವನು, ಬಾಧಿತನಾದವನು. ಮಾ ಆರ್ತಃ, ದುಃಖಿತನಾಗಬೇಡ ಅಂತ ಅವನಿಗೆ ಸಮಾಧಾನ ಹೇಳಿದ. ತತಸ್ಸ ಭಗವಾನ್ ತತ್ರ ಮಾರ್ತಂಡ ಇತಿ ವಿಶ್ರುತಃ. ಅದೇ ವ್ಯಕ್ತಿಗೆ ಮಾರ್ತಂಡ ಅಂತ ಕೆಲವು ಕಡೆ ಇದೆ, ಮಾರ್ತಾಂಡ ಅಂತ ಇನ್ನು ಕೆಲವು ಕಡೆ ಇದೆ. ಈ ಒಂದು ಹೆಸರನ್ನ ಕೊಟ್ಟ ಅವನಿಗೆ, ಆ ವ್ಯಕ್ತಿಗೆ. ಈ ಮಾರ್ತಾಂಡ ಅಥವಾ ಮಾರ್ತಂಡ ಅಂದ್ರೆ ಸೂರ್ಯ ಅಲ್ಲ, ನಮಗಿದು ಗಮನದಲ್ಲಿರಲಿ. ಇಲ್ಲಿ ಹೇಳ್ತಿರುವಂತಹ ಈ ಮಾರ್ತಾಂಡ ಅಥವಾ ಮಾರ್ತಂಡ, ಹಾಗೆ ಅವನ ಪತ್ನಿ ಸುರಭಿ ಯಾರು ಅನ್ನೋದ್ರ ಬಗ್ಗೆ ನಾವೊಂದು ವಿಮರ್ಶೆಯನ್ನ ಮಾಡಲಿಕ್ಕಿದೆ, ಅದನ್ನು ಮುಂದೆ ಹೇಳ್ತೇನೆ. ಆ ಮಾರ್ತಾಂಡನಿಗೆ ಈ ಸುರಭಿಯನ್ನ ಕೊಟ್ರು ಈ ಚತುರ್ಮುಖ ಬ್ರಹ್ಮ. ನೀನು ನನ್ನಿಂದ ಜನಿಸಿದ್ದಿ, ಈ ಸುರಭಿಯು ಕೂಡ ನನ್ನಿಂದಲೇ ಜನಿಸಿದ್ದಾಳೆ. ನೀನು ಇನ್ನು ಮುಂದೆ ಮೈಥುನಂ ಗತವಂತವು ಚ ತಥಾ ಚ ಉತ್ಪತ್ಸ್ಯತಿ ಪ್ರಜಾಹ. ನೀವಿಬ್ಬರು ಶರೀರ ಸಂಪರ್ಕದ ಮೂಲಕ ಮಕ್ಕಳನ್ನು ಪಡ್ಕೊಳ್ಬೇಕು. ಅನೇಕ ಪ್ರಜೆಗಳು ನಿಮ್ಮಿಂದ ಹುಟ್ಟುತ್ತಾರೆ. ನಚಾಪಿ ಅಗಮ್ಯ ಗಮನಾತ್ ದೋಷಂ ಪ್ರಾಪ್ಸ್ಯತಿ ಕರ್ಹಿಚಿತ್. ಇವಳು ನನ್ನಿಂದ ಹುಟ್ಟಿದ್ದಾಳೆ, ನೀನು ನನ್ನಿಂದ ಹುಟ್ಟಿದ್ದಿ. ಆದ್ರಿಂದ ನೀವಿಬ್ರು ಕೂಡ ಸಹೋದರ ಸಹೋದರಿಯರು ಅಂತ ತಿಳಿದುಕೊಂಡು ಇವಳನ್ನ ಕೂಡಿದ್ದರಿಂದ ನಿನಗೆ ಅಗಮ್ಯ ಗಮನ ದೋಷ ಬರ್ತದೆ ಅಂತ ನೀನೇನು ಚಿಂತನೆ ಮಾಡಬೇಕಾಗಿಲ್ಲ. ನಿನಗೆ ಆ ದೋಷ ಇಲ್ಲ. ನಿಮ್ಮಿಂದ ಏನು ಪ್ರಜೆಗಳು ಮುಂದೆ ಹುಟ್ಟುತ್ತಾರೆ, ಅವರಿಂದ ಹಾಲು ಮೊದಲಾದ ಹವಿಸ್ಸು ಹುಟ್ಟುತ್ತದೆ. ನಿಮ್ಮ ಪ್ರಜೆಗಳ ಸೇವೆಯನ್ನು ಯಾರು ಮಾಡ್ತಾರೆ, ನಿಮ್ಮಿಂದ ಹುಟ್ಟಿದ ಸಂತಾನದ ಸೇವೆಯನ್ನು ಯಾರು ಮಾಡ್ತಾರೆ, ಅವರು ಗೋಲೋಕಕ್ಕೆ ಹೋಗ್ತಾರೆ. ಇದೊಂದು ಪರಮ ಪವಿತ್ರವಾದಂತಹ ಆಖ್ಯಾನ. ಋಷಭಂ ನಾಮ ಕರ್ಹಿಚಿತ. ಇದಕ್ಕೆ ಋಷಭ ಅಂತನೂ ಹೇಳ್ತಾರೆ. ಕೆಲವು ಕಡೆ ವೃಷಭ ಅಂತಿದೆ, ಕೆಲವು ಕಡೆ ಋಷಭ ಅಂತಿದೆ. ಯದ್ವೈ ಜ್ಞಾತ್ವಾ ದ್ವಿಜೋ ಲೋಕೆ ಮೋಕ್ಷಂತೆ ಯೋನಿ ಸಂಕರಾತ್. ಜ್ಞಾನಿಗಳಾದವರು ಶ್ರದ್ಧಾದಿಂದ ಇದನ್ನು ಕೇಳಿದರೆ ಅವರಿಗೆ ಯೋನಿ ಸಾಂಕರ್ಯದಿಂದ ಮುಕ್ತಿ ಆಗ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಹಾಗಂದ್ರೆ ಏನು? ಅಗಮ್ಯ ಗಮನ ದೋಷ ಯಾವತ್ತಾದರೂ ಮಾಡಿದರೆ ಮನುಷ್ಯ ಯಾರನ್ನ ದೈಹಿಕವಾಗಿ ಕೂಡಬೇಕು, ಯಾರನ್ನು ಕೂಡಬಾರದು ಅಂತ ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಅನೇಕ ವಿಧಾನಗಳಿವೆ. ಆ ಶಾಸ್ತ್ರದ ನಿಯಮಗಳನ್ನು ಗಾಳಿಗೆ ತೂರಿ ಅಗಮ್ಯ ಗಮನ ಯಾರು ಮಾಡಿದ್ದಾದ್ರೆ ಅವರು ಈ ಆಖ್ಯಾನವನ್ನ ಕೇಳಿ ಆ ದೋಷದಿಂದ ಮುಕ್ತರಾಗ್ತಾರೆ. ಯಾಕಂದ್ರೆ ಇಲ್ಲಿ ಆ ಇಬ್ಬರು ಪತಿ ಪತ್ನಿಯರು ಚತುರ್ಮುಖ ಬ್ರಹ್ಮನಿಂದನೇ ಹುಟ್ಟಿದವರು, ಅವರು ದಾಂಪತ್ಯವನ್ನು ನಡೆಸಿದ ಸಂಗತಿ ಬಂದಿದೆ. ನಿಮ್ಮ ಸಹಕಾರದಿಂದ ಎಲ್ಲ ಹವ್ಯಕವ್ಯ ಕ್ರಿಯೆಗಳು ನಡೀತವೆ. ನಿಮ್ಮ ಪ್ರಜೆಗಳು ನನಗಿಂತ ಮೇಲೆ, ನನ್ನ ಲೋಕಕ್ಕಿಂತ ಮೇಲೆ ವಾಸ ಮಾಡುವಂತಾಗಲಿ. ನಿಮ್ಮ ಪ್ರಜೆಗಳಿಗೆಲ್ಲ ಮಂಗಳವಾಗಲಿ. ದೇವತೆಗಳು ನಿಮ್ಮ ಪ್ರಜೆಗಳಿಂದ, ನಿಮ್ಮಿಂದ ಹುಟ್ಟಿದ ಸಂತಾನದಿಂದ ಹುಟ್ಟಿದ ಒಂದು ಹಾಲನ್ನ ಪಾನ ಮಾಡಿ, ಅಮೃತವನ್ನು ಪಾನ ಮಾಡಿ ನಿಮಗೆ ಮಕ್ಕಳಾಗ್ತಾರೆ. ಆ ಸುರಭಿ ಎಲ್ಲಾ ವರಗಳನ್ನು ಹೀಗೆ ಚತುರ್ಮುಖನ ಮೂಲಕ ಪಡ್ಕೊಂಡ್ಲು. ಮುಂದೆ ಪ್ರಜೆಗಳನ್ನು ಕೂಡ ಸೃಷ್ಟಿಸಿದಳು ಆ ಸುರಭಿ. ಹೀಗೆ ಆ ಗೋಲೋಕ ಅಂತನ್ನೋದು ಬ್ರಹ್ಮಲೋಕಕ್ಕಿಂತ ಮೇಲ್ಭಾಗದಲ್ಲಿದೆ. ನಾನು ನಿನಗೆ ಆ ತತ್ವವನ್ನೆಲ್ಲ ಇಲ್ಲಿ ವರ್ಣಿಸಿದ್ದೇನೆ. ಮುಂದೆ ಆ ಸುರಭಿಯ ಸಂತಾನದ ಬಗ್ಗೆ ವರ್ಣಿಸ್ತಾರೆ. ಯುಧಿಷ್ಠಿರ ಕೇಳಿದ,
ಸುರಭೇಹೆ ಕಾಃ ಪ್ರಜಾಃ ಪೂರ್ವಂ, ಸುರಭಿಯಿಂದ ಹುಟ್ಟಿದಂತಹ ಮಕ್ಕಳು ಯಾರು, ಅದ್ರ ಬಗ್ಗೆ ನೀವು ನನಗೆ ವಿಸ್ತೃತವಾದಂತಹ ವರ್ಣನೆಯನ್ನು ಕೊಡಬೇಕು ಅಂತ ಕೇಳ್ಕೊಂಡ ಯುಧಿಷ್ಠಿರ. ಗೋವುಗಳ ವಿಷಯದಲ್ಲಿ ಎಷ್ಟು ಕೇಳಿದ್ರೂ ಕೂಡ ನನಗೆ ಸಮಾಧಾನ ಇಲ್ಲ, ಆದ್ರಿಂದ ಮತ್ತಷ್ಟು ಸಂಗತಿಗಳನ್ನ ನೀವು ನನಗೆ ವರ್ಣನೆ ಮಾಡಿ. ಅದಕ್ಕೆ ಭೀಷ್ಮರು ಹೇಳಿದ್ರು, ಶೃಣು ನಾಮಾನಿ ದಿವ್ಯಾನಿ ಗೋಮಾತೃಣಾಂ ವಿಶೇಷತಃ. ಇನ್ನು ಮುಂದೆ ಅನೇಕ ಗೋವುಗಳ ಹೆಸರುಗಳನ್ನು ನಿನಗೆ ಹೇಳ್ತೇನೆ, ಆ ಹೆಸರುಗಳನ್ನು ಕೇಳು, ನಿನಗದರಿಂದ ಕೀರ್ತಿ ಸಿಗುತ್ತದೆ. ಸುಷಾವ ಏಕಾದಶ ಸುತಾನ್ ರುದ್ರಾಯೇ ಛಂದಸಿ ಸ್ತುತಾಹ. ಏಕಾದಶ ರುದ್ರರು ಈ ವೇದದಲ್ಲಿ ರುದ್ರರು ಅಂತ ಹೆಸರು ಪಡ್ಕೊಂಡಂಥವ್ರು, ಅವರೆಲ್ಲ ಈ ಸುರಭಿಯಿಂದ ಹುಟ್ಟಿದವರು. ಅಜೈಕಪಾತ ಹಿರ್ಬುಜ್ಞ ತ್ರ್ಯಂಬಕಶ್ಚ ಮಹಾಯಶಾಃ ವೃಷಾಕಪಿಶ್ಚ ಶಂಭುಶ್ಚ ಕಪಾಲಿ ರೈವತಸ್ತಥ ಹರಶ್ಚ ಬಹುರೂಪಶ್ಚ ಉಗ್ರ ಉಗ್ರೋಥ ವೀರ್ಯವಾನ್ ತಸ್ಯ ಚೈವಾತ್ಮಜ ಶ್ರೀಮಾನ್ ವಿಶ್ವರೂಪೋ ಮಹಾಯಶಾಃ ಏಕಾದಶೈತೆ ಕಥಿತಾಃ ರುದ್ರಾಸ್ತೆ ನಾಮ ನಾಮತಃ. ಇವರೆಲ್ಲರಿಗೂ ರುದ್ರರು ಅಂತಲೇ ಹೆಸರು, ಏಕಾದಶ ರುದ್ರರು. ಅಜೈಕಪಾತ್ ಅಂತ ಒಬ್ಬ, ಅಹಿರ್ಬುಜ್ಞ ಇನ್ನೊಬ್ಬ, ತ್ರ್ಯಂಬಕ, ಮಹಾಯಶ, ವೃಷಾಕಪಿ, ಶಂಭು, ಕಪಾಲಿ, ರೈವತ, ಹರ, ಬಹುರೂಪ, ಉಗ್ರ, ಹೀಗೆ ಇಷ್ಟು ಜನ ಮಕ್ಕಳು ಈ ಇಬ್ಬರಿಂದ ಹುಟ್ಟಿದವರು. ಅದರಲ್ಲಿ ಕೊನೆಯವನಾದಂಥ ಉಗ್ರ ವಿಶ್ವರೂಪ ಅನ್ನುವಂಥ ಒಬ್ಬ ಮಗನನ್ನ ಪಡ್ಕೊಂಡ. ಇವರೆಲ್ಲರೂ ಮಹಾತ್ಮರು, ಯೋಗಿಗಳು, ಮಹಾಬಲಶಾಲಿಗಳಾದವರು. ವಿಪ್ರಾಣಾಂ ಪ್ರಕೃತಿರ್ಲೋಕೆ ಏತ ಏವ ಹಿ ವಿಶ್ರುತಾಃ. ಎಲ್ಲ ಜ್ಞಾನಿಗಳಾದಂತಹ ಬ್ರಾಹ್ಮಣರಿಗೆ ಇವರು ಮೂಲರು. ಶತಂ ತ್ವೇತತ್ ಸಮಾಖ್ಯಾತಂ ಶತರುದ್ರಂ ಮಹಾತ್ಮನಾಂ. ವೇದದಲ್ಲಿ ಇವರಿಗೆ ಶತರುದ್ರ ಅನ್ನುವಂಥ ಹೆಸರು ಕೇಳಿ ಬರ್ತದೆ. ಈ ಸುರಭಿ ಒಬ್ಬ ಕನ್ಯೆಯನ್ನು ಕೂಡ ಪಡ್ಕೊಂಡ್ಲು. ಪೃಥ್ವೀಂ ತದಾ, ಪೃಥ್ವಿಯನ್ನು ಹೆತ್ತಳು. ಮುಂದೆ ಸುತಂ ಗೋಬ್ರಾಹ್ಮಣಂ ರಾಜನ್ ಏಕಮಿತ್ಯ ಭಿಧೀಯತೆ. ಈ ಜಗತ್ತಿನಲ್ಲಿ ಗೋವು ಮತ್ತು ಬ್ರಾಹ್ಮಣರು ಇವರಿಬ್ರು ಕೂಡ ಒಂದೇ ಅಂತಾನೆ ಹೇಳಲ್ಪಡ್ತಾರೆ. ನಾವು ಹಿಂದೆ ಅದನ್ನ ಚ್ಯವನನ ಉಪಾಖ್ಯಾನದಲ್ಲಿ ನೋಡಿದ್ದೇವೆ. ಈ ಸುರಭಿನೇ ಗೋವಿಗೆ ಮತ್ತು ಬ್ರಾಹ್ಮಣರಿಗೆ ಇಬ್ಬರಿಗೂ ಕೂಡ ಜನನಿಯಾಗಿದ್ದಾಳೆ. ರುದ್ರರನ್ನ ಸೃಷ್ಟಿಸಿದಳು, ಮತ್ತೆ ಪೃಥ್ವಿಯನ್ನ ಪಡೆದುಕೊಂಡಳು. ಮುಂದೆ ಚಂದ್ರನನ್ನು ಕೂಡ ಆಕೆ ಹೆತ್ತಳು. ಅವನಿಗೆ ಸೋಮರಾಜ ಅಂತ ಹೆಸರನ್ನು ಕರೀತಾರೆ, ಅಮೃತ ಅಂತ ಕರೀತಾರೆ. ಯಜ್ಞವೆಲ್ಲ ಅವನನ್ನೇ ಅವಲಂಬಿಸಿದೆ. ಓಷಧೀಶ ಅವನು, ಓಷಧೀನಾಂ ರಸಾನಾಂಚ ದೇವಾನಾಂ ಜೀವಿತಸ್ಯ ಚ. ನಮ್ಮೆಲ್ಲರ ಜೀವನದ ಅಧಿಪತಿ ಅವನು. ಔಷಧಿಗಳಿಗೆ, ರಸಗಳಿಗೆಲ್ಲ ಅಧಿಪತಿಯಾದವನು. ಮುಂದೆ 4 ಕನ್ಯೆಯರನ್ನ, ಶ್ರೀ, ಮೇಧ, ಕೀರ್ತಿ ಮತ್ತು ಸರಸ್ವತಿ ಅನ್ನೋ ಹೆಸರಿನ 4 ಕನ್ಯೆಯರನ್ನ ಅವಳು ಹೆತ್ತಳು. ಮತ್ತಷ್ಟು ಜನ ಗೋಮಾತೆಯರನ್ನ ಹೆತ್ತಳು. ಪುಣ್ಯ, ಮಾಯಾ, ಮಧುಶ್ಚೋತ ಇತ್ಯಾದಿ ಹೆಸರಿನ ಕನ್ಯೆಯರವರು. 40 ಒಟ್ಟು 41 ಜನ ಕನ್ಯೆಯರು. ಪುಣ್ಯ, ಮಾಯಾ, ಮಧುಶ್ಚೋತ, ಶಿವ, ಶೀಘ್ರ, ಸರಿದ್ವರ, ಹಿರಣ್ಯವರ್ಣ, ಸುಭಗ, ಗವ್ಯ, ಪೃಷ್ಣಿ, ಕುಥಾವತಿ, ಅಂಗಾವತಿ, ಘೃತವತಿ, ದಧಿಮತಿ, ಕ್ಷೀರವತಿ, ಮತ್ತೆ ಪಯೋವತಿ, ಅಮೋಘ, ಸುರಸ, ಸತ್ಯ, ರೇವತಿ, ಮಾರುತಿ, ರಸ, ಅಜ, ಸಿಕತ, ಶುದ್ಧ ಧೂಮ,
ಅಧಾರಿಣಿ, ಜೀವ, ಪ್ರಾಣವತಿ, ಧನ್ಯ, ಶುದ್ಧ, ಧೇನು, ಧನಾವಹ, ಇಂದ್ರ, ವೃದ್ಧಿ, ಶಾಂತಿ, ಶಾಂತಪಾಪ, ಸರಿದ್ವರ. ಹೀಗೆ 41 ಜನ ಕನ್ಯೆಯರು. ಇವರು ಕೂಡ ಎಲ್ಲ ಗೋಮಾತರಹ ಶುಭಾಹ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಗೋವುಗಳೇ ಇವರು ಎಲ್ಲ ದೇವಲೋಕದಲ್ಲಿ ಇರುವಂತಹವರು ಅಂತ ನಾವು ತಿಳ್ಕೊಳ್ಬೇಕು. ಭೂಯೋ ಜಜ್ಞೆ ಸುರಭ್ಯಾಶ್ಚ ಶ್ರೀಮಾಂಶ್ ಚಂದ್ರಾಂಶು ಸಪ್ರಭ ಪೃಷೋ ದಕ್ಷ ಇತಿ ಖ್ಯಾತಃ ಕಂಠೆ ಮಣಿತಲಪ್ರಭ. ಒಂದು ವೃಷಭವು ಕೂಡ ಅವಳಿಂದ ಹುಟ್ಟಿತು, ಆ ಸುರಭಿಯಿಂದ. ಚಂದ್ರನಂತೆ ಶುಭ್ರವಾದಂತಹ ಕಾಂತಿ ಉಳ್ಳದ್ದು, ಅದಕ್ಕೆ ದಕ್ಷ ಅಂತನೂ ಹೆಸರು. ಕಂಠದಲ್ಲಿ ಅದಕ್ಕೊಂದು ಕೆಂಪು ಮಣಿಯ ಪ್ರಭೇನೂ ಇತ್ತು. ಹೂಮಾಲೆಯನ್ನು ಧರಿಸಿದ್ದ, ಎತ್ತರವಾದಂಥ ಭುಜ. ಅದಕ್ಕೆ ಭುಜ ಅಂದ್ರೆ ಅದು ಹಿಳಿಲು, ಈ ಎತ್ತಿನ ಬೆನ್ನು ಮೇಲೆ ಅದಕ್ಕೊಂದು ಭುಜದಂತೆ ಇರ್ತದಲ್ಲ ಅದು. ಸುರಭ್ಯನುಮತೆ ದತ್ತಃ ಧ್ವಜೋ ಮಾಹೇಶ್ವರಸ್ತು ಸಹ. ಮುಂದೆ ಅದನ್ನ ಈಶ್ವರನಿಗೆ ಧ್ವಜವಾಗಿ ಮತ್ತೆ ವಾಹನವಾಗಿ ಕೊಟ್ಟರು. ವಸುರುದ್ರಾದಿತ್ಯ ಮೊದಲಾದ ದೇವತೆಗಳಿಗೆಲ್ಲ ಅನೇಕ ವರಗಳನ್ನು ಕೊಟ್ಟರಂತೆ ಈ ಧೇನುಗಳು. ಸುರಭಿ ಮತ್ತೆ ತಪಸ್ಸು ಮಾಡಿ ಅನೇಕ ಗೋವುಗಳನ್ನು ಪಡೆದ್ಲು. ಇಂದ್ರಾದಿಗಳಿಗೆ ಅವನ್ನ ದಾನ ಮಾಡಿದ್ಲು. ಸುಷ್ಟುತ, ಕಪಿಲ, ಮುಂದೆ ರೋಹಿಣಿ, ಸರ್ವಕಾಮದುಗ, ಈ 4 ಗೋವುಗಳನ್ನ ಪಡೆದಳು. ದೇವತೆಗಳು ಈ ಗೋವುಗಳ ಮಕ್ಕಳಾಗಿದ್ದಾರೆ. ಅದರಲ್ಲಿ ಸುಷ್ಟುತ ಅನ್ನುವ ಗೋವನ್ನ ಇಂದ್ರನಿಗೆ ಕೊಟ್ಟರು. ಕಪಿಲ ಅನ್ನುವುದನ್ನ ಧರ್ಮರಾಜನಿಗೆ ಕೊಟ್ಟರು. ರೋಹಿಣಿ ಅನ್ನುವಳನ್ನ ವರುಣನಿಗೆ ಕೊಟ್ಟರು. ವರುಣಾಯಚ ರೋಹಿಣಿ. ಸರ್ವಕಾಮದುಕಾಂ ಧೇನುಂ ರಾಜ್ಞೆ ವೈಶ್ರವಣಾಯಚ. ಸರ್ವಕಾಮಧುಗ ಅನ್ನುವುದನ್ನ ಕುಬೇರನಿಗೆ ಕೊಟ್ಟರು. ಈ ಎಲ್ಲ ಪ್ರಜೆಗಳಿಂದ, ಆ ಸುರಭಿಯ ಮತ್ತೆ ಅವಳ ಪತಿಯ ಒಂದು ಸಂತಾನದಿಂದ ಎಲ್ಲ ಕಡೆ ಜನ ತುಂಬಿ ಹೋದ್ರು ಈ ಜಗತ್ತಿನಲ್ಲಿ. ಸುರಭಿಯ ಪುತ್ರ ಮತ್ತು ಪುತ್ರಿಯರ ಕಥೆಯನ್ನೆಲ್ಲ ನಿನಗೆ ವರ್ಣನೆ ಮಾಡಿದ್ದೇನೆ, ಇನ್ನೇನು ನಿನಗೆ ಹೇಳಲಿ ಅಂತ ಕೇಳಿದ್ರು ಅವರು. ಈ ಮುಂದಿನ ಅಧ್ಯಾಯವನ್ನು ನೋಡುವುದಕ್ಕಿಂತ ಮೊದಲು ಇಲ್ಲಿ ಬಂದಂತಹ ಸುರಭಿ, ಆಕೆಯ ಪತಿ ಮಾರ್ತಂಡ ಯಾರು, ಅದರ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಮನನಕ್ಕೆ ತಂದ್ಕೋಬೇಕಾಗಿದೆ. ಮಾರ್ತಂಡ ಅಂತ ಅಥವಾ ಮಾರ್ತಾಂಡ ಅಂತ ಇಲ್ಲಿ ಅವನ ವರ್ಣನೆ ಬಂದಿದೆಯಲ್ಲ, ಈತ ಸೂರ್ಯನಲ್ಲ. ಸುರಭಿ ಅಂದ್ರೆ ಆತನ ಪತ್ನಿ ರೋಹಿಣಿಯೂ ಅಲ್ಲ ಇಲ್ಲಿ ವರ್ಣಿತರಾದವಳು. ಇಲ್ಲಿ ವರ್ಣಿತನಾದಂಥ ವ್ಯಕ್ತಿ ಹಾಗಾದ್ರೆ ಕಶ್ಯಪನಾಗಿರಬಹುದಾ ಅಂತನೂ ಒಂದು ಆಲೋಚನೆ ಮಾಡಬೇಕಾಗ್ತದೆ ನಾವು. ಕಶ್ಯಪನ ಪತ್ನಿ ಸುರಭಿ. ಕಾಮಧೇನು ಅಂತನ್ನುವುದು ಸ್ವರ್ಗಲೋಕದಲ್ಲಿರುವಂತಹ ಇಂದ್ರನ ಗೋವು. ಸುರಭಿ ಅಂತನ್ನುವಳು ಕಶ್ಯಪನ ಪತ್ನಿ. ಅವಳಿಂದನೇ ನಂದಿನಿ ಎನ್ನುವಂತಹ ವಸಿಷ್ಠರ ಹೋಮಧೇನು ಹುಟ್ಟಿತ್ತು. ಇದ್ರ ಬಗ್ಗೆ ಎಲ್ಲ ನಾವು ಕೇಳ್ತೇವೆ. ಹಾಗಾದ್ರೆ ಇಲ್ಲಿ ಬಂದಿರುವಂತಹ ಸುರಭಿ ಅಂದ್ರೆ ಆ ಕಶ್ಯಪರ ಪತ್ನಿ, ಮತ್ತೆ ಮಾರ್ತಂಡ ಅಂತಂದ್ರೆ ಆ ಕಶ್ಯಪ. ಇದು ಆಗಿರುವ ಒಂದು ಸಾಧ್ಯತೆ ಇದೆ. ಮತ್ತೆ ಇಲ್ಲಿ ಬಂದಿರುವಂತಹ ಮಾರ್ತಂಡ ಮತ್ತು ಆ ಸುರಭಿ ಅಂತನ್ನುವರು 10ನೇ ಕಕ್ಷಾದಲ್ಲಿರುವಂತಹ ಸ್ವಯಂಭುವ ಮನು ಅಥವಾ ದಕ್ಷ ಪ್ರಜಾಪತಿ ಅವರಾಗಿರುವಂತಹ ಸಾಧ್ಯತೆಯೂ ಕೂಡ ಇದೆ. ಆ ಸ್ವಯಂಭುವ ಮನುವಿನ ಪತ್ನಿ ಶತರೂಪ, ದಕ್ಷನ ಪತ್ನಿ ಅಸಿಕ್ನಿ ಇತ್ಯಾದಿ ಹೆಸರುಗಳಂಥವಳು. ಅವಳಿಂದ ಅನೇಕ ಜನ ದೇವತೆಗಳು ಹುಟ್ಟಿದ್ದು ಇದು ಕೂಡ ನಮಗೆಲ್ಲ ಕಡೆ ಕಂಡು ಬರ್ತದೆ.
ನೀವು ಮೈಥುನ ಧರ್ಮದಿಂದ ಮಕ್ಕಳನ್ನು ಪಡ್ಕೊಳ್ಳಿ, ನಿಮಗದರಿಂದ ಯಾವುದೇ ದೋಷ ಬರೋದಿಲ್ಲ ಅಂತ ಚತುರ್ಮುಖ ಹೇಳಿದ್ದು ಏನು ವರ್ಣಿತ ಆಗಿದೆಯಲ್ಲ, ಈ ವರ್ಣನ ಈ ದಕ್ಷ ಪ್ರಜಾಪತಿಗೆ ಮತ್ತೆ ಸ್ವಯಂಭುವ ಮನುವಿಗೆ ಹೊಂದುತ್ತದೆ. ದಕ್ಷನ ಬಗ್ಗೆ ಹೀಗೆ ಕೆಲವು ವರ್ಣನೆಗಳು ಕೇಳಿ ಬರ್ತವೆ. ವಿಷ್ಣು ಪುರಾಣದಲ್ಲಿ, ಬೇರೆ ಪುರಾಣದಲ್ಲೂ ಇದ್ದಿರಬೇಕು, ನನಗೆ ಈಗ ಸಿಕ್ಕಿದ್ದು ದಕ್ಷರ ಈ ಒಂದು ಸೃಷ್ಟಿ ಕಾರ್ಯದ ಬಗ್ಗೆ ಸಿಕ್ಕಿದ್ದು ವಿಷ್ಣು ಪುರಾಣದಲ್ಲಿ. ತನ್ನ ಮನಸ್ಸಿನ ಸಂಕಲ್ಪದಿಂದ ಭೂತಗಳು, ದೇವತೆಗಳು, ಋಷಿಗಳು, ಗಂಧರ್ವರು, ಅಸುರ, ಸರ್ಪ ಎಲ್ಲರನ್ನೂ ಸೃಷ್ಟಿಸಿದ. ಪ್ರಜಾ ಸೃಜೇತಿ ವ್ಯಾದಿಷ್ಟ ದಕ್ಷ ಪೂರ್ವಂ ಸ್ವಯಂಭುವ ಯಥಾ ಸಸರ್ಜ ಭೂತಾನಿ ತಥಾ ಶೃಣು ಮಹಾಮತೆ. ಅನೇಕ ಜೀವಗಳನ್ನೆಲ್ಲ ಸೃಷ್ಟಿಸಿದ. ವಿಷ್ಣು ಪುರಾಣದ 1ನೇ ಅಂಶದಲ್ಲಿ 15ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ಇದು ವರ್ಣಿತವಾಗಿದೆ. ಮುಂದೆ ಈ ಪ್ರಜೆಗಳು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಆತ ಮೈಥುನ ಧರ್ಮದಿಂದ, ಸ್ತ್ರೀ ಪುರುಷರ ಸಮಾಗಮದಿಂದ ಪ್ರಜೆಗಳನ್ನ ಹುಟ್ಟಿಸಬೇಕು ಅಂತ ಆಲೋಚನೆ ಮಾಡಿ ಅಸಿಕ್ನಿಯನ್ನ ಮದುವೆ ಮಾಡಿಕೊಂಡ. ಆ ಬಳಿಕವೇ ಅವನ ಕಾಲದಿಂದಲೇ ಮುಂದೆ ಈ ಸ್ತ್ರೀ ಪುರುಷ ಸಮಾಗಮದಿಂದ ಮಕ್ಕಳಾಗುವಂತಹ ಒಂದು ಪದ್ಧತಿ ಬೆಳೆಯಿತು, ಮುಂದುವರಿಯಿತು. ತತಃ ಪ್ರಭೃತಿ ಮೈತ್ರೇಯ ಪ್ರಜಾ ಮೈಥುನ ಸಂಭವಾಹ ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ಪೂರ್ವೇಶಾಂ ಅಭವನ್ ಪ್ರಜಾಃ ತಪೋ ವಿಶೇಷೇ ಸಿದ್ಧಾನಾಂ ತದಾ ಅತ್ಯಂತ ತಪಸ್ವಿನಾಂ. ಇದು ಕೂಡ ಆ ವಿಷ್ಣು ಪರ್ವದ 1ನೇ ಅಂಶದ 15ನೇ ಅಧ್ಯಾಯದಲ್ಲಿ 79, 80ನೇ ಶ್ಲೋಕದಲ್ಲಿ ಬಂದಿರುವಂತಹ ಸಂಗತಿ. ಕೇವಲ ಸಂಕಲ್ಪದಿಂದ, ಪರಸ್ಪರ ಸ್ತ್ರೀ ಪುರುಷರ ದರ್ಶನದಿಂದ ಅಥವಾ ಸ್ಪರ್ಶದಿಂದ, ತಪಸ್ಸಿನ ಶಕ್ತಿಯಿಂದ ಮಕ್ಕಳಾಗ್ತಾ ಇದ್ರು. ಈ ದಕ್ಷನ ಬಳಿಕವೇ ಪ್ರಜಾ ಮೈಥುನ ಸಂಭವಾಹ, ಮೈಥುನದಿಂದ ಮಕ್ಕಳಾದರು, ಮಕ್ಕಳು ಹುಟ್ಟುವುದು ರೂಢಿಗೆ ಬಂತು ಅಂತ ನಾವು ಅಲ್ಲಿ ನೋಡ್ತೇವೆ. ಹಾಗಾಗಿ ಆ ವಿಷ್ಣು ಪುರಾಣಕ್ಕನುಸಾರವಾಗಿ ಮತ್ತೆ ಎಷ್ಟೋ ಪುರಾಣಗಳಿಗೆ ಅನುಸಾರವಾಗಿ ಈ ದಕ್ಷ ಪ್ರಜಾಪತಿ ಮೈಥುನ ಧರ್ಮದಿಂದ ಮಕ್ಕಳನ್ನ ಪಡ್ಕೊಳ್ಳುವುದನ್ನು ರೂಢಿಗೆ ತಂದ. ಇಲ್ಲಿಯೂ ಕೂಡ ನೀನು ಮಾರ್ತಂಡ ಮತ್ತೆ ನಿನ್ನ ಪತ್ನಿ ಸುರಭಿ ಮೈಥುನ ಧರ್ಮದಿಂದ ಮಕ್ಕಳನ್ನು ಪಡ್ಕೊಳ್ರಿ ಅಂತ ಹೇಳಿದ್ರೆ ವರ್ಣನೆ ಇದೆ. ಆದ್ರಿಂದ ಈತ ದಕ್ಷ ಪ್ರಜಾಪತಿ, ಆತನ ಪತ್ನಿ ಆ ಸುರಭಿ ಆಗಿರುವ ಸಾಧ್ಯತೆಯೂ ಇದೆ, ಅಥವಾ ಕಶ್ಯಪರ ಪತ್ನಿಯಾಗಿರುವ ಸಾಧ್ಯತೆಯೂ ಇದೆ. ಇದಲ್ಲದೆ ಸ್ವಯಂಭುವ ಮನು ಕೂಡ ಆಗಿರುವಂತಹ ಸಾಧ್ಯತೆ ಇದೆ. ಈ ಸ್ವಯಂಭುವ ಮನುವಿನ ಬಗ್ಗೆ ಹೀಗೆ ಒಂದು ವರ್ಣನೆ ಕೇಳಿ ಬರ್ತದೆ. ಇದು ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ 13ನೇ ಅಧ್ಯಾಯ ಸಂಖ್ಯೆ ಸ್ವಲ್ಪ ಹಿಂದೆ ಮುಂದಾಗಿರ್ಬೋದು ಬೇರೆ ಬೇರೆ ಪಾಠಗಳಲ್ಲಿ, ಅಲ್ಲಿ ಬಂದಿರುವಂತಹ ವಿಚಾರ. ಅಹೋ ಅದ್ಭುತಂ ಏತನ್ಮೇ ವ್ಯಾಪೃತಸ್ಯಾಪಿ ನಿತ್ಯದ ನಹಿ ಏಧಂತೆ ಪ್ರಜಾನೂನಂ ದೈವಮತ್ರ ನಿಯಾಮಕಂ. ಚತುರ್ಮುಖ ಎಲ್ಲವನ್ನೂ ಸೃಷ್ಟಿ ಮಾಡಿ ಇನ್ನೂ ಈ ಸೃಷ್ಟಿ ಅಭಿವೃದ್ಧಿ ಕಾಣಬೇಕಲ್ಲ ಅಂತ ಆಲೋಚನೆ ಮಾಡಿದಂತೆ. ಆಲೋಚನೆ ಮಾಡಿ ಆತ ಮುಂದೆ ಏನು ಮಾಡಬೇಕು ಅನ್ನುವುದನ್ನ ನಿರ್ಧಾರ ತೆಗೆದುಕೊಳ್ಳುವಷ್ಟರಲ್ಲೇ ಕಸ್ಯ ರೂಪಮಭೂದ್ವೇಧ ಯತ್ಕಾಯಂ ಅಭಿಚಕ್ಷತೆ. ಕಸ್ಯ ಅಂದ್ರೆ ಆ ಚತುರ್ಮುಖ ಬ್ರಹ್ಮನ ಶರೀರ ಎರಡಾಗಿ ಹೋಯ್ತು, ಅದರಿಂದ ಅದನ್ನು ಕಾಯ ಅಂತ ಕರೀತಾರೆ. ಕ ಅಯ ತಾಭ್ಯಾಂ ರೂಪ ವಿಭಾಗಾಭ್ಯಾಂ ಮಿಥುನಂ ಸಮಪದ್ಯತ. ಆ ಚತುರ್ಮುಖ ಬ್ರಹ್ಮನ ರೂಪ ಎರಡೇನಾಯ್ತಲ್ಲ, ಅದರಿಂದ ಒಂದು ಜೋಡು ಹುಟ್ಟಿತು. ಪುಮಾನ್ ಸಹ ಅಭೂತ್ ಮನು ಸ್ವಯಂಭುವ ಸ್ವರಾಟ್, ಅವನೇ ಸ್ವಯಂಭುವ ಮನು. ಸ್ತ್ರೀ ಏನಿದ್ದಲ್ಲ ಅವಳು ಶತರೂಪಾಖ್ಯ ಮಹಿಷಿ ಅಸ್ಯ ಮಹಾತ್ಮನಃ. ತದಾ ಮೈಥುನ ಧರ್ಮೇಣ ಪ್ರಜಾ ಹಿ ಈಧಾಂ ಬಭೂವಿರೆ. ಈ ಸ್ವಯಂಭುವ ಮನು ಮತ್ತೆ ಶತರೂಪನೆಂದರೆ
ಮುಂದೆ ಮೈಥುನ ಧರ್ಮದಿಂದ ಮಕ್ಕಳ ಸೃಷ್ಟಿ ಪ್ರಾರಂಭ ಕಂಡಿತು ಅಂತ ಅಲ್ಲೊಂದು ಕಡೆ ವರ್ಣನೆ ಇದೆ. ಅವರು ಅನೇಕ ಸೃಷ್ಟಿಗಳನ್ನು ಮಾಡಿದ್ದಾರೆ. ಹೀಗೆ ಇಲ್ಲಿ ಬರುವಂತಹ ಮಾರ್ತಂಡ ಅಂತಂದ್ರೆ ಅಥವಾ ಸೂರ್ಯ ಅಲ್ಲ, ದಕ್ಷ ಪ್ರಜಾಪತಿ ಇರಬಹುದು, ಅಥವಾ ಸ್ವಯಂಭೂ ಮನು ಇರಬಹುದು, ಅಥವಾ ಕಶ್ಯಪ ಪ್ರಜಾಪತಿ ಇರಬಹುದು, ಕಶ್ಯಪ ಋಷಿ. ಯಾವುದು ಅಂತ ತೀರ್ಮಾನ ಮಾಡಲಿಕ್ಕೆ ನಮಗೆ ಅಂತಹ ಬಲವಾದ ಆಧಾರಗಳನ್ನು ಎಲ್ಲೂ ಕಾಣಿಸೋದಿಲ್ಲ. ಹೀಗೆ ಹೇಳಬೇಕಾದ ಸಂಗತಿಯನ್ನ ಅದು ಸೂಕ್ಷ್ಮವಾಗಿ ಹೇಳಿದ ಮಹಾಭಾರತ ಅಂತ ನಮಗೆ ಕಾಣಿಸ್ತದೆ ಇದನ್ನೆಲ್ಲ ಗಮನಿಸಿದಾಗ. ಮುಂದಿನ ಅಧ್ಯಾಯದಲ್ಲಿ ಆ ಸುರಭಿಯಲ್ಲಿ ಎಲ್ಲ ದೇವತೆಗಳು ಪ್ರವೇಶ ಮಾಡಿದ್ದರ ಒಂದು ವರ್ಣನೆ ಕೇಳಿ ಬರ್ತದೆ. ಯುಧಿಷ್ಠಿರ ಕೇಳಿದ, ಕೀರ್ತಿ, ಲಕ್ಷ್ಮಿ ಈ ಮೊದಲಾದ ದೇವತೆಗಳು, ಸರಸ್ವತಿ ಮೊದಲಾದವರು, ಮೇಧಾ ಮೊದಲಾದವರು ಅಲ್ಲಿ ಬಂದ್ರಲ್ಲ, ಅವರೆಲ್ಲ ನಾಲ್ಕು ಜನ ದೇವಿಯರು ಗೋವುಗಳಿಗಿಂತ ಭಿನ್ನರಾದವರು. ಪೃಥಕ್ ಗೋಭ್ಯ ಕಿಮೇತಾ ಉತ ಆಹೋ ಗೋಷು ಸಂಶ್ರಿತಾ, ಗೋವುಗಳನ್ನೇ ಅವಲಂಬಿಸಿಕೊಂಡಿದ್ದಾರೆ. ಈ ಗೋವುಗಳಲ್ಲಿ ದೇವತೆಗಳ್ಯಾರಿದ್ದಾರೆ ಅದನ್ನೆಲ್ಲ ಹೇಳು. ಆಗ ಭೀಷ್ಮರು ಹೇಳಿದರು, ಯಂ ದೇವಂ ಸಂಶ್ರಿತಾ ಗಾವಃ ತಂ ದೇವಂ ದೇವ ಸಂಹಿತಂ. ಈ ಗೋವುಗಳೆಲ್ಲ ಅನೇಕ ದೇವತೆಗಳನ್ನ ಆಶ್ರಯಿಸಿಕೊಂಡಿರ್ತಾರೆ. ಆದ್ರಿಂದ ಆಯಾ ಗೋವುಗಳಿಗೆ ಆಶ್ರಯ ಕೊಟ್ಟ ಕಾರಣಕ್ಕಾಗಿ ಅವರನ್ನ ದೇವ ಅಂತಲೂ ಹೇಳ್ತಾರೆ. ದೇವೇಂದ್ರ ಸುರಭಿಯ ಬಳಿಗೆ ಬಂದ. ನನಗೆ ನಿನ್ನ ಅನುಗ್ರಹದಿಂದ ಅಮರತ್ವ ಬೇಕು ಅಂತ ಕೇಳಿದೆ. ನೀನು ನನ್ನ ಮಗುವಾಗಿ ನನ್ನ ಕ್ಷೀರವನ್ನು ಕುಡಿ, ಆದ್ದರಿಂದ ನಿನಗೆ ಅಮರತ್ವ, ಇಂದ್ರ ಪದವಿ ಎಲ್ಲ ಬರ್ತದೆ, ಶತ್ರುಗಳಿಂದ ಬಾಧೆ ಆಗೋದಿಲ್ಲ ಅಂತ ಹೇಳಿದ್ಲಂತ ಆಕೆ. ಆದ್ರಿಂದ ಅದರಂತೆ ಆತ ಅವಳ ಹಾಲನ್ನು ಕುಡಿದು ಅಮರತ್ವ, ಸುಂದರವಾದ ರೂಪ, ಮಹಾಬಲ, ತನ್ನ ಇಂದ್ರ ಪದವಿಯ ವೈಭವ ಇದನ್ನೆಲ್ಲ ಪಡ್ಕೊಂಡ. ನಾನು ನಿನಗೆ ಮಗ ಆಗಿದ್ದೇನೆ, ನಿನಗೇನು ಮಾಡಲಿ ಹೇಳು ಅಂತ ಕೇಳಿದಂತ ಅವನು. ಆಗ ಅವಳು ಈ ಮುಂದಿನಂತೆ ಹೇಳಿದಂತೆ, ಕೃತಂ ಪುತ್ರ ತ್ವಯಾ ಸರ್ವಂ ಉಪಯಾಹಿ ತ್ರಿವಿಷ್ಟಕಂ. ನೀನೇನು ನನಗೆ ಮಾಡುವುದು ಬೇಡ, ಸ್ವರ್ಗಕ್ಕೆ ಹೋಗು, ದೇವತೆಗಳನ್ನು ಪಾಲಿಸು, ದೇವಶತ್ರುಗಳನ್ನು ಸೋಲಿಸು ಎಂದು ಗೋವುಗಳಿಗಾಗಲಿ ಜ್ಞಾನಿಗಳಿಗಾಗಲಿ ಅವಮಾನ ಮಾಡಬೇಡ. ಅವರ ನಿಟ್ಟುಸಿರು ಎಂತೆಂಥ ದೊಡ್ಡವರಿಗೂ ಕೂಡ ಬಾಧಕ ಆಗ್ತದೆ, ಅವರನ್ನು ನಾಶಪಡಿಸಿಬಿಡ್ತದದು. ಹೀಗೆ ನೀನು ಸರ್ವ ಲೋಕಗಳಲ್ಲಿ ನಿನ್ನ ಪರಾಕ್ರಮವನ್ನು ತೋರಿಸು. ನಾನೇ ನಿನಗೇನಾದರೂ ಕಾರ್ಯ ಮಾಡಿಕೊಡ್ಬೇಕಾಗಿದ್ರೆ ಅದನ್ನು ಹೇಳು, ಮಾಡಿಕೊಡ್ತೇನೆ ಅದನ್ನ. ಅದಕ್ಕೆ ಅವನು ಹೇಳಿದ, ನಾನು ಈ ಎಲ್ಲ ದೇವತೆಗಳ ಜೊತೆಗೆ ಗೋಷು ನಿಯತಂ ವಸ್ತುಂ, ಎಲ್ಲ ದೇವತೆಗಳ ಜೊತೆಗೆ ಗೋಗಳಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತೇನೆ, ನೀನು ನನಗೆ ಅನುಮತಿ ಕೊಡು. ಆಗ ಅವಳು ಹೇಳಿದ್ದು, ಈ ಶರೀರ ಅಂತ ಗೋವಿನ ಈ ಶರೀರ ಪ್ರತ್ಯಕ್ಷವಾಗಿ ಕಂಡು ಬರ್ತದೆ. ಯಾವ್ಯಾವ ದೇವತೆ ಎಲ್ಲೆಲ್ಲಿ ವಾಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೋ ಅವನವನು ಆಯಾ ಶರೀರದಲ್ಲಿ ಇರಲಿ. ಗೋವಿನ ಶರೀರದಲ್ಲಿ ಎಲ್ಲವೂ ಪವಿತ್ರವೇ. ಸರ್ವಂ ಪವಿತ್ರಂ ಪರಮಂ ಗವಾಂ ಗಾತ್ರಂ ಸುಪೂಜಿತಂ. ಆದ್ರಿಂದ ಎಲ್ಲರೂ ವಾಸ ಮಾಡಲಿ. ಆಗ ಎಲ್ಲ ದೇವತೆಗಳು ಇಂದ್ರ ಅಲ್ಲಿಗೆ ಬಂದರು. ಕೊಂಬುಗಳಲ್ಲಿ ಮತ್ತು ಅದರ ವದನಗಳಲ್ಲಿ, ನಾಲಿಗೆಯಲ್ಲಿ ದೇವರಾಜ ಇಂದ್ರ, ಎಲ್ಲ ರಂಧ್ರಗಳಲ್ಲಿ ವಾಯು, ಪಾದಗಳಲ್ಲಿ ಮರುದ್ಗಣಗಳು, ರುದ್ರ ಅದರ ಕಕುತು ಅಂದ್ರೆ ಅದರ ಹಿಣಿಲು ಅದರಲ್ಲಿ ಇದ್ದ, ಅಗ್ನಿ ಅದರ ಹೊಟ್ಟೆಯಲ್ಲಿ ಇದ್ದ, ಸರಸ್ವತಿ ಸ್ತನೇಶು ಅಗ್ರ್ಯ, ಸರಸ್ವತಿ ಅದರ 4 ಸ್ತನಗಳಲ್ಲಿ ಇದ್ದಾಳೆ. ಮತ್ತೆ ಲಕ್ಷ್ಮೀದೇವಿ ಶ್ರೀ ಪುರೀಶೇ ಜಗತ್ಪ್ರಿಯ, ಅದರ ಮೂತ್ರದಲ್ಲಿ ಕೀರ್ತಿ, ಶೀಲದಲ್ಲಿ
ಮೇಧ, ಮುಖದಲ್ಲಿ ಚಂದ್ರ, ಹೃದಯದಲ್ಲಿ ಯಮ, ಧರ್ಮ ಮತ್ತು ಕ್ರಿಯಾಭಿಮಾನಿಗಳಾದಂತಹ ದೇವತೆಗಳು. ಇಲ್ಲಿ ಹಿಂದೆ ಯಮನ ಬಗ್ಗೆ ಬಂದಿದೆ. ಆ ಯಮನ ಅನುಜ ಮತ್ತೊಬ್ಬ ಧರ್ಮ ಅಂತಿದ್ದಾನೆ. ಅವನು ಕ್ರಿಯಾ ಅಂದ್ರೆ ಕ್ರಿಯಾಭಿಮಾನಿ ಆದಂತಹ ಯಜ್ಞ, ಈ ಇಂದ್ರನ ಮಗ ಅಂತ ತಿಳ್ಕೊಳ್ಬಹುದು. ಅವರಿಬ್ಬರು ಬಾಳದಲ್ಲಿದ್ದಾರೆ, ಲೋಮಗಳಲ್ಲಿದ್ದಾರೆ, ಸೂರ್ಯ ಕಣ್ಗಳಲ್ಲಿ, ಸಿದ್ಧರು ಇವರೆಲ್ಲ ಸಂಧಿಗಳಲ್ಲಿ, ಜಾಯಿಂಟ್ಸ್ನಲ್ಲಿ. ಜಪ ಮತ್ತು ತೇಜಸ್ಸಿನ ಅಭಿಮಾನಿಗಳು ಕ್ರಿಯೆಗಳಲ್ಲಿ, ಆ ಗೋವಿನ ಕ್ರಿಯೆಗಳಲ್ಲಿ ವಾಸ ಮಾಡಿದರು. ಎಲ್ಲ ದೇವತೆಗಳು ಹೀಗೆ ಆ ಗೋವಿನ ಶರೀರದಲ್ಲಿ ಇದ್ದಾರೆ. ಇದರಿಂದ ಎಲ್ಲ ದೇವತೆಗಳು ಗೋವಿನಲ್ಲಿರುವುದರಿಂದ ಆ ಗೋವಿಗೆ ಪೂಜೆ ಮಾಡಬೇಕು. ಆದ್ರಿಂದ ಯುಧಿಷ್ಠಿರನೇ, ನೀನು ಗೋವುಗಳನ್ನು ಪೂಜಿಸು. ಭಾರ್ಗವ ಯಾವತ್ತು ಗೋವಿನ ಹಾಲಿನ ನೊರೆಯನ್ನು ಪಾನ ಮಾಡುವಂಥವನು. ಒಂದು ಬಾರಿ ಭೂಮಿಗೆ ಬಿದ್ದು ಅನೇಕ ಕಷ್ಟಗಳಿಗೆ ತುತ್ತಾದ. ಮತ್ತೆ ಪ್ರಾಣಗಳನ್ನು ಪಡೆದು ಆತ ಸದ್ಗತಿಯನ್ನು ಪಡೆದ ಅಂತ ಅಲ್ಲಿ ವರ್ಣಿಸ್ತಾರೆ. ಅದರ ಕಥೆ ಏನಿದೆ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 69, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 119 ಮತ್ತೆ ವೈಷ್ಣವ ಪಾಠದಲ್ಲಿ 114 ಈ ಅಧ್ಯಾಯಗಳು ಸಮಾಪ್ತವಾಗಿವೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.